ಅವನೇ ನಮ್ಮ ಪಾಲ್ಗೆ ಆಪತ್ ಬಾಂಧವ ಆಗ್ಬಿಟ್ಟ. ಅವನನ್ನ ನೀನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಟು ಸರಾನು ಉಂಗುರ ಹಾಕಿದ್ದೆ. ಇವತ್ತು ಕಣ್ಣೀರು ಹಾಕೊಂಡು ಅವನೇ ಅದನ್ನ ನನಗೆ ವಾಪಸ್ ತಂದು ಕೊಟ್ಟ. ಪಾಪ ಎಷ್ಟು ಅನ್ಕೊಂಡ ಏನೋ, ನನ್ನಿಂದನೂ ತಪ್ಪಾಗೋಯ್ತು. ಅದನ್ನು ಕೊಡದೆ ಹೋದ್ರೂ ಕೇಳೋ ಅಧಿಕಾರ ನಮ್ಗಿರ್ಲಿಲ್ಲ. ಆದರೂ ಅವನಾಗೆ ತಂದುಕೊಟ್ಟು ದೊಡ್ಡ ಮನುಷ್ಯ ಆಗೋದ. ಈಗ ಪ್ರಕಾಶನ್ ಮೇಲೆ ಏನು ಸಿಂಪತಿ ತೋರಿಸ್ಬೇಕಾಗಿಲ್ಲ. ಆಪತ್ ಬಂದ ಏನ್ ಬಂತು? ನಮ್ಮನೆ ವಸ್ತುನ ನಮಗೆ ವಾಪಸ್ ಕೊಟ್ಟು ಹೋಗಿದ್ದಾನಷ್ಟೇ. ನಮ್ಮನೆ ರಿಯಲ್ ಹೀರೋ ಪ್ರಕಾಶ ಅಲ್ಲ, ಸಾಹೇಬ್ರು. ಈಗ ಪ್ರಕಾಶನ್ ವಿಷಯ ಬಿಟ್ಟು ಬೇರೆದ್ ಮಾತಾಡು. ಬಟ್ಟೆ ವಿಷಯ ಏನಾಯ್ತು? ಅಳಿಯಂಗೆ ಉಂಗುರ ತಂದಿದ್ದೀನಿ. ಬೇಗ ನನಗೆ ರೇಷ್ಮೆ ಸೀರೆ ತಂದಿದ್ದೀನಿ. ತಗೊಳ್ಳಿ. ಅಕ್ಕ, ಸೀರೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಅಪ್ಪ, ಒಂದೇ ಸೀರೆನ ತಂದಿದ್ದು? ಹೌದು ಕಣೆ. ನಾನೇನು ಹಳೆ ಬಟ್ಟೆ ಹಾಕೊಂಡು ಓಡಾಡ್ಲಾ? ಹೋಗಪ್ಪ. ಅಪ್ಪ, ಅವಳಿಗೂ ಒಂದು ತರಬೇಕಿತ್ತಲ್ವಾ? ನೋಡು, ಬೇಜ ಮಾಡ್ಕೊಂಡು ಹೋದ್ಲು. ಅವಳು ಕೋಪ ಬಿಸಿಲು ಮಳೆ ಇದ್ದಂಗೆ ಬಿಡೆ, ಹೀಗೆ ಬಂದು ಹಾಗೋಗುತ್ತೆ. ನೀನಾದ್ರೂ ಒಂದು ಒಳ್ಳೆ ಪಂಚೆ ಶರ್ಟ್ ತಗೊಳುತ್ತಾನೆ. ಎಂಗೇಜ್ಮೆಂಟ್ ನಿಂದು, ಇನ್ನು ಮುಂದೆ ಖರ್ಚುಗಳಿರುತ್ತೆ. ಯಾರಮ್ಮ ಕೊಡ್ತಾರೆ? ನನ್ನನ್ನು ಯಾರು ನೋಡ್ಬೇಕು ಬಿಡು. ಅಪ್ಪ, ನಾವು ಬೆಳೆಸ್ತಿರೋ ಸಂಬಂಧ MLA ಸಾಹೇಬ್ರು ಮನೆಯವ್ರದ್ದು. ಅವ್ರಷ್ಟು ಶ್ರೀಮಂತರು. ಅವ್ರ ರೇಷ್ಮೆ ಶರ್ಟು ಪಂಚೆ ಶಲ್ಯದ ಮುಂದೆ ನೀನು ಸಹ ಚೆನ್ನಾಗಿ ಕಾಣಿಸ್ಬೇಕಲ್ವೇನಪ್ಪ? ನೋಡ್ದವ್ರು ಏನು ಅನ್ಕೋತಾರೆ? ಏನು ಅಂದ್ಕೊಳ್ಳಲ್ಲ ಕಣೆ, ಅದಕ್ಕೊಂದು ಒಳ್ಳೆ ಐಡಿಯಾ ಮಾಡಿದ್ದೀನಿ ನೋಡು. ಇದು ನನ್ನ ಹಳೆ ಶರ್ಟು, ಇದು ನನ್ನ ಹಳೆ ಪಂಚೆ. ಅದಕ್ಕೆ ಇದೇ ಕಲರ್ದು ಒಂದು ಶಲ್ಯ ಹಾಕೊಂಡ್ಬಿಡ್ತೀನಿ. ಈ ತರ ಹಳೇದು ಕಾಣುತ್ತಾ? ಕಾಣಲ್ಲ. ಹಿಂಗೆ ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ.
ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.